ಒಂದೊಂದು ಸಾಲಿಗೂ ಒಬ್ಬೊಬ್ಬರನ್ನ ತೋರಿಸಿ ಹಾಡ್ ಹಾಡಿ ಒಂದು ಗ್ರೇಟ್ ಪರ್ಫಾರ್ಮೆನ್ಸ್ ನ ಕೊಟ್ಬಿಟ್ಟ ಅವನು. ತಂದೆ ತಾಯಿನ ಮರಿಬೇಡ ಅಂತ ತಂದೆ ತಾಯಿನ ತೋರಿಸ್ತಾನೆ. ಏನು ಇದೆಲ್ಲ ನೀನೇ ಕೊರಿಯೋಗ್ರಾಫ್ ಮಾಡ್ಕೋತಿಯಾ? ಇಲ್ಲ ಅಕ್ಕ, ಅಪ್ಪ ಕೂಡ ಹೆಲ್ಪ್ ಮಾಡಿದ್ರು ನನಗೆ. ಓ, ನಿಮ್ಮ ಅಪ್ಪನೇ ಹೇಳಿದ್ರು ನನ್ನ ತೋರಿಸು ನೀನು ಹಾಡಲ್ಲಿ ಅಂತ ಹೇಳಿ. ವೆರಿ ಗುಡ್ ಸರ್, ಗುಡ್. ಆದ್ರೆ ಇದು 10 ಅಲ್ಲ 100 ಅಲ್ಲ, ಇನ್ನು 1000 ವರ್ಷ ಕಳೆದ್ರು ಎಲ್ಲರ ಮನಸ್ಸಲ್ಲಿ ಉಳಿಯುವಂತ ಒಂದು ಹಾಡು, ಒಂದು ಪೀಳಿಗೆಗೆ ಜೀವನ ಪಾಠವನ್ನ ಕಲಿಸಿಕೊಟ್ಟಂತ ಹಾಡು. ಇದು ಬರೀ ಹಾಡಲ್ಲ, ಇದೊಂದು ಜೀವನ ಗೀತೆ. ಇದನ್ನ ನಮ್ಗೆ ಕೊಟ್ಟವರು ನಮ್ಮ ಟೀಚರ್, ನಮ್ಮ ಮೇಷ್ಟ್ರು, ಮಹಾಗುರುಗಳು. ಹೇಳಿ ಮಹಾಗುರುಗಳೇ, ನಿಮ್ಮ ಹಾಡನ್ನ ಈ ಪುಟಾಣಿ one fine day you will become an actor. ಥ್ಯಾಂಕ್ ಯು ಸರ್. ಆರ್ ಯು ಡ್ರೀಮಿಂಗ್ ಇಟ್? ಅದೇ ಕಣ, ನಿನ್ನ ಅದೃಷ್ಟದಲ್ಲಿ ಆ್ಯಕ್ಟರ್ ಆಗೋ ಐಡಿಯಾ ಇದ್ದರೆ ಹಾಗೆ ಆಗ್ತೀಯ. ಇವತ್ತು ಮಾತ್ರ ಸ್ಟೈಲಾಗಿ ಅದ್ಭುತವಾಗಿ ನಾನು ಹಾಡಾಡಿದೀಯ. ಎಸ್ಪೆಷಲಿ ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡು. ಹೇಳೋದು ಸಾರು. ಕಳಬೇಡ ಕೊಲ್ಲಲು ಬೇಡ, ನೀ ಹಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣು. ನೋಡು, ಈ ಕಳಬೇಡ ಕೊಲಬೇಡ ಈ 2 ಪದಗಳಿಗೆ 2500 ವರ್ಷದ ಇತಿಹಾಸ ಇದೆ. ಇದನ್ನು ಬುದ್ಧ ಅಲ್ಲೇ ಹೇಳ್ತಾನೆ, ಡೋಂಟ್ ಸ್ಟೀಲ್, ಡೋಂಟ್ ಕಿಲ್ ಅಂತ. ಅದನ್ನು ಜ್ಞಾಪಕ ಇಟ್ಕೊಂಡು ಬಸವಣ್ಣ ತುಂಬ ಸಿಂಪಲಾಗಿ, ಬುದ್ಧನಿಗಿಂತಲೂ ಸಿಂಪಲಾಗಿ, ಕಳಬೇಡ ಕೊಲಬೇಡ, ಹುಸಿಯನ್ನು ಉಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಬೇಡ ಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ. ಆ ಬುದ್ಧನನ್ನು ಹಾಗೆ ತರ್ಜುಮೆ ಮಾಡಿ ನಮ್ಮ ಕೈ ಕೊಟ್ಬಿಟ್ಟವನೆ. ನಾವು ಅಷ್ಟು ದೊಡ್ಡವರಲ್ವಲ್ಲ, ಆ 2 ಸಾಲನ್ನ ಇಲ್ಲಿ ಸೇರಿಸ್ಬಿಟ್ಟಿದ್ವಿ. ಏನಣ್ಣ, ಈ ಭೂಮಿ ನಮಗಿರೋದು ಬದುಕೋದಕ್ಕೆ, ನಾಶ ಮಾಡೋಕ್ಕಲ್ಲ. ಅದ್ರ ಮೇಲೆ ಈ ಹಾಡು ಬರೆದಿರೋದು. ಓಕೆ, ನೀನು ಆ್ಯಕ್ಟ್ರ್ ಆಗಿ ಆಗ್ತೀಯ. ಮಹಾಗುರುಗಳೇ, ನೀವು ಹಾಳೆಯಲ್ಲಿ ಪದಗಳನ್ನ ಬರಿತೀರಾ, ಅದಕ್ಕೆ ಸಂಗೀತ ಮಾಡ್ತೀರಾ, ಅದಕ್ಕೆ ಜೀವ ಹಾಗೂ ಉಸಿರನ್ನ ತುಂಬುವಂಥ ಒಂದು ಧ್ವನಿ. ಈ ಕ್ಷಣ ನಾವು ಅವ್ರನ್ನ ನೆನ್ಸ್ಕೊಳ್ಳೇಬೇಕು, SPB ಸರ್ ಅವ್ರನ್ನ. ನೀವಾಗಲೇ ಶುರುವಲ್ಲೇ ಹೇಳಿದ್ರಿ, ಹಂಸಲೋಕದಲ್ಲಿ SPB ಸರ್ ಇಲ್ಲ ಅಂದ್ರೆ ಆ ಲೋಕ ಹಂಸಲೋಕವೇ ಅಲ್ಲ ಅಂತ ಹೇಳಿ. ಈ ಒಂದು ದೊಡ್ಡ ಚಪ್ಪಾಳೆ ನಮ್ಮೆಲ್ಲರ ನೆಚ್ಚಿನ SPB ಸರ್ ಅವರಿಗೆ ಸಲ್ಲಲೇಬೇಕು. ಈ ಹಾಡಿನ ಒಂದೊಂದು ಅಕ್ಷರದಲ್ಲಿ ಒಂದೊಂದು ಅಕ್ಷರದಲ್ಲೂ ಒಂದೊಂದು ಪದಗಳಲ್ಲೂ ತನ್ನ ಉಸಿರನ್ನ ತುಂಬಿದ್ದಾರೆ. ಏನ್ ಮಹಾಗುರುಗಳೇ, ಈ ಕ್ಷಣ, ಈ ಸಂದರ್ಭ ನೆನಪಿಗೆ ಬಂತ? ಅದರ ನೆಕ್ಸ್ಟ್ ಮೂಮೆಂಟ್ ಗೊತ್ತಿಲ್ಲ ನಿಮಗೆ? ಫೋಟೋ ತೆಗೆದಾದ್ಮೇಲೆ ಅವನ್ನ ಹೋಗು ಅಂತ ಫೋಟೋದವ್ನು ಕಳಿಸ್ಬಿಟ್ಟು ನನ್ನ ನೋಡ್ಬಿಟ್ಟು ನೆಕ್ಸ್ಟ್ ಅದೇ ಇರೋದು. ಅಯ್ಯೋ, ನಾವು ಪೂರ್ತಿ ಪಡೆದಿದ್ದೀವಿ ಅವ್ರ ಪ್ರೀತಿಯನ್ನ, ಅವ್ರ ಆಶೀರ್ವಾದವನ್ನ, ಅವ್ರ ಪ್ರತಿಭೆಯನ್ನ, ಅವರ ಎನರ್ಜಿಯನ್ನ ಸಂಪೂರ್ಣ ನಾನು ಅಷ್ಟು ತಗೊಂಡಿದ್ದೀನಿ. ನನ್ನಂಥ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಜನ ಅವ್ರ ಹತ್ರ ಪಡೆದಿದ್ದಾರೆ ಅಲ್ವಾ? ಅವ್ರು ಹಾಡಿದ ಯಾವುದಾದ್ರೂ ಒಂದು ಹಾಡು ಒಂದು ಕಡೆ ಅಭಾಸ ಇದೆ ಅಂತ ನೀವು ತೋರಿಸ್ಬಿಡಿ, ನೋಡೋಣ. ಇಂಪಾಸಿಬಲ್. ಹಂಗೇನಾದ್ರು ಮಾಡಿದ್ರೆ ಅವರೇ ಹುಡ್ಕೊಂಡು ಹೋಗಿ ಅದನ್ನು ಸರಿ ಮಾಡಿಬಿಡ್ತಾರೆ. ಅಂತ ದೊಡ್ಡ ವ್ಯಕ್ತಿಯವರು. One SPB for 500 years. Great man. ಥ್ಯಾಂಕ್ ಯು ಮಹಾಗುರುಗಳೇ, ಧನ್ಯವಾದಗಳು. ಕಲ್ಯಾಣ್ ಸರ್, ಈ ಹಾಡಿಗೆ ನಾನು ಐ ವಿಟ್ನೆಸ್. ಯಾಕೆಂದರೆ ನನ್ನ ಮುಂದೆನೇ ಅವರು ಕಂಪೋಸ್ ಮಾಡಿದ್ದು, ನನ್ನ ಮುಂದೆನೇ ಅವರು ಬರೆದಿದ್ದು. ಇದೇ ಪ್ರಸಾದ್ ಸ್ಟುಡಿಯೋದಲ್ಲಿ. ನೀವು ನಂಬೋದಿಲ್ಲ, ಕೇವಲ 2.25 ಗಂಟೆಗಳಲ್ಲಿ ಅವರು ಕಂಪೋಸ್ ಮಾಡಿ ಅಲ್ಲೇ ಸ್ಪಾಟ್ನಲ್ಲಿ ಬರೆದಿದ್ದು. ನಿಮ್ಗೆ ಈ ಹಾಡು ಇಷ್ಟು ರಿಚ್ ಆಗಿ ಕೇಳುತ್ತಲ್ಲ, ಸ್ವಲ್ಪ ಗಮನಿಸಿ ನೋಡಿ. ಇರೋದು 2 ಇನ್ಸ್ಟ್ರೂಮೆಂಟ್, ಒಂದು ಕೀಬೋರ್ಡ್, ಒಂದು ರಿದಮ್ ಬಾಕ್ಸ್, 2 ಇರೋದು. ಆ 2 ಇಟ್ಕೊಂಡು ಆ ಸಾಹಿತ್ಯದ ಶ್ರೀಮಂತಿಕೆ, ಹಾಡುಗಾರಿಕೆ ಶ್ರೀಮಂತಿಕೆ, ಆ ಟ್ಯೂನ್ ಶ್ರೀಮಂತಿಕೆಯಿಂದ ಈ ಹಾಡು ನಮಗೆ ಗರ್ವನೂ ಹೌದು, ಗೌರವನೂ ಹೌದು. ಆ ಥರ ಹಾಡಿದು. ಇಂಥದ್ದು ಎಷ್ಟೋ ಇದೆ, ಇದು ಒಂದು ಚಿಕ್ಕ ಉದಾಹರಣೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ. ಖುಷಿ, ಥ್ಯಾಂಕ್ ಯು. ಇವತ್ತು ಹಂಸ ಲೋಕದಲ್ಲಿ ಹಂಸ ಬಂಧುಗಳನ್ನ ನಾವು ಸ್ವಾಗತಿಸುವಂತಹ ಸಮಯ. ಸ್ವಾಗತಿಸಿ ವೈಲಿನ್ ವಾದಕರಾದಂತಹ ನೆಲ್ಸನ್ ಸರ್, ಶ್ಯಾಮಲ್ ರಾವ್ ಸರ್ ಹಾಗೂ ಮ್ಯೂಸಿಕ್ ಅರೇಂಜರ್ ಜಗನ್ನಾಥ್ ಸರ್ ಅವರನ್ನ.
ವೆಲ್ಕಮ್ ಸರ್, ವೆಲ್ಕಮ್ ಟು ಹಂಸ ಲೋಕ. ಜಗನ್ನಾಥ್ ಸರ್ ಹತ್ರ ನಾನು ಕೇಳಬೇಕು, ನಾವು ಇಲ್ಲಿ ಅವ್ರನ್ನ ಮಹಾಗುರುಗಳಾಗಿ ನೋಡ್ತೀವಿ, ನೀವು ಅವ್ರನ್ನ ಹಂಸಲೇಖ ಸರ್ ಆಗಿ ನೋಡಿದ್ದೀರಾ, ಆಯ್ತಾ ಸರ್? ನೀವು ಹೇಳಿ ಅವ್ರ ಜೊತೆ ಕಳೆದಂತಹ ಕ್ಷಣಗಳು, ನೆನಪುಗಳು. ಸಾರ್ ನಾನು 87 ಮೀಟ್ ಮಾಡಿದೆ. ಹೆಣ್ಣೆ ನನಗೇನು ಬಂಧನ ಅಂತ ಒಂದು ಫಿಲಿಮು, ಅದಕ್ಕೆ ಸಾರ್ ಮ್ಯೂಸಿಕ್ ಮಾಡಿದ್ದು. ಗುರುಪಾದ ನಾನು ಇಂಟ್ರೊಡ್ಯೂಸ್ ಮಾಡಿದ್ರು, ಇವರ ಇನ್ಚಾರ್ಜ್ ಮಾಡ್ತಾರೆ ಅಂತ. ಆ ಇದರಲ್ಲಿ ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನನಗೆ ಸಾರ್ ಸಾಂಗ್ ಕೇಳಿಸಿದ್ರು. ಅವಿದು ಸಾಂಗ್ ಅಂದರು. ಐ ಸೆಡ್ ಇಸ್ ವೆರಿ ವಂಡರ್ಫುಲ್ ಸಾಂಗ್ ಅಂತ ಹೇಳಿ ನಾನು ಅವ್ರಿಗೆ ಸಾರ್ ಕೊಟ್ಟೆ. ಆಮೇಲೆ ದೆನ್ ವಿ ರೆಕಾರ್ಡೆಡ್ ಇನ್ 70mm ಸ್ಟುಡಿಯೋ, ಏಷ್ಯಾಸ್ ನಂಬರ್ 1 ಸ್ಟುಡಿಯೋ. ಆ ಸಾಂಗ್ ಎಲ್ಲ ಆಯಿತು. ಆಮೇಲೆ ನೆಕ್ಸ್ಟ್ ಟ್ರಿಪ್ ನಾವು ಮಾಡುವಾಗ ರವಿ ಸರ್ದು ಪ್ರೇಮಲೋಕ, ದಟ್ ಇಸ್ ಎ ವೆರಿ ಬ್ಯಾಂಗಿಂಗ್ ರೆಕಾರ್ಡಿಂಗ್. ವಿ ಹ್ಯಾಡ್ ಅಬೌಟ್ 100 members ಆಫ್ ಆರ್ಕೆಸ್ಟ್ರಾ, 60 violins. My journey is going with Hamsalekhaji more than 30 years. Still it's going on. It will go well. ಎಸ್, ಹೀಗೆ ಸಾಕ್ತಾ ಇರಲಿ ಸರ್, ಹೀಗೆ ಸಾಕ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಸಚ್ ಲವ್ಲಿ ಥಾಟ್ಸ್. ಥ್ಯಾಂಕ್ ಯು ಸರ್. శాంతి క్రాంతి రీ రికార్డింగ్ వాయించడానికి వచ్చాను నేను. ఆయన వైలినిస్ట్ ఆల్సో, కండక్టర్ అండ్ వైలినిస్ట్. అదే ఫస్ట్ వాయించడానికి వచ్చి అప్పుడు కంపోజింగ్ అలా సార్ దగ్గర కంపోజింగ్ స్టార్ట్ అయ్యి 15 years నాన్ స్టాప్గా కంపోజింగ్కి వచ్చాను నేను. రీసెంట్గా కూడా కంపోజింగ్కి వచ్చి పిలిచారు, నేను వచ్చాను. ముఖ్యంగా చెప్పాల్సిన మరొక విషయం ఏంటంటే, ఆయన చాలా సింపుల్ స్వీటెస్ట్ మ్యూజిక్ కంపోజర్. చూస్తే ఏమీ ఉండదు నేను రాయటానికి అక్కడ, కానీ పాట వచ్చేసరికల్లా ఎక్కడో ఉంటుంది ఆ పాట. ఆ థింకింగ్ అందరికీ రాదు, ఆ జడ్జిమెంట్ ఆయనకి ఒకరికి వచ్చింది ఇంతవరకు, ఇక మీద కూడా వస్తుంది. ఆయన నన్ను పిలిచి ఆదరించి ఈ సన్మాన సభకు నన్ను పిలిచేందుకు కృతజ్ఞతాభివందనాలు. ಥ್ಯಾಂಕ್ ಯು ಶ್ಯಾಮಲರಾವ್ garu. ಥ್ಯಾಂಕ್ ಯು ಸರ್. ನೆಲ್ಸನ್ ಸರ್. ಪ್ರೇಮಲೋಕ ಒಂದು ಪಿಕ್ಚರ್ ಬಿಟ್ಟು ಮಿಕ್ಕಿದೆಲ್ಲ ಪಿಕ್ಚರು ಸಾರ್ ಜೊತೆ ಕೆಲಸ ಮಾಡಿದ್ದೀವಿ. ಕೆಲಸ ಅಂತೆಲ್ಲ ಸ್ಕೂಲ್ ಕಲ್ತಿದೆ ಅಲ್ಲೇ. ನಂತರ ಸುಮಾರು ಮ್ಯೂಸಿಷಿಯನ್ಸ್ ನಿಮ್ಮ ಸ್ಕೂಲಲ್ಲಿ ಕಲ್ತಿದ್ದಾರೆ. ನಾವೆಲ್ಲ ಇವತ್ತು ಫ್ಯಾಮಿಲಿ ರನ್ ಮಾಡ್ತೀವಿ, ನಾವು ಬದುಕ್ತಾ ಇದ್ದೀವಿ ಅಂದರೆ ಅದು ನೀವೇ ಕಾರಣ ಸರ್. ಏನು ಹೇಳೋದು, ನೀವು ಮಾಡಿರೋ ಉಪಕಾರನ ನಾವು ಮರೆಯಲ್ಲ, ಯಾವತ್ತೂ ಮರೆಯಲ್ಲ. ಸಾರು ಹಾಡು ನಾವು ಹೊಡೆಯೋಷ್ಟು ಹಾಡು ಇನ್ನೂ ಬಂದೇ ಇಲ್ಲ, ಬರೋದು ಇಲ್ಲ ಸರ್. ಥ್ಯಾಂಕ್ ಯು. ನಿಮ್ಮ ಬತ್ತಳಿಕೆಯಿಂದ ಇನ್ನಷ್ಟು ಕಲಾವಿದರು ಬರಲಿ ಅಂತ ನಾವು ಆಶಿಸ್ತೀವಿ ಮಹಾಗುರುಗಳೇ. ನಿಮ್ಮನ್ನ ಇವತ್ತು ಸಂಭ್ರಮಿಸೋದಕ್ಕೆ ಬಂದಂಥ ಈ ನಮ್ಮ ಕಲಾವಿದರಿಗೆ ನೀವು ನಿಮ್ಮ ಕೈಯಾರೆ ಈ ಒಂದು ಪ್ರೀತಿಯ ಕಾಣಿಕೆಯನ್ನು ನೀಡಬೇಕಾಗಿ ಕೋರಿ.